ಪ್ರಸಕ್ತ ಶೈಕ್ಷಣಿಕ ವರ್ಷದ ಆರಂಭೋತ್ಸವಕ್ಕೆ ಕೆಲವೇ ದಿನಗಳು ಉಳಿದಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಚಿಲಿಂಬಿಯ ಓಂ ಶ್ರೀ ಮಠದ ಆಶ್ರಯದಲ್ಲಿ ವಿದ್ಯೆಯ ಆದಿದೇವತೆ ಸರಸ್ವತಿಯ ಅನುಗ್ರಹಕ್ಕಾಗಿ ಸಾರ್ವಜನಿಕ ಮಹಾಸರಸ್ವತಿ ಸಹಿತ ಶ್ರೀಚಕ್ರ ಪೂಜೆ ಇಂದು ಉರ್ವ ಸ್ಟೋರ್ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಿತು. ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಅಧ್ಯಕ್ಷ ಓಂ ಶ್ರೀ ಮಠದ ಮಠಾಧಿಪತಿ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿಯವರ ಉಪಸ್ಥಿತಿಯಲ್ಲಿ ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿಯವರ ನೇತೃತ್ವದಲ್ಲಿ ಈ ವಿದ್ಯಾರಂಭ ಕಾರ್ಯಕ್ರಮ ನಡೆಯಿತು. ಹೆತ್ತವರು ತಮ್ಮ ಮಕ್ಕಳ ಜೊತೆ ಭಾಗವಹಿಸಿದ್ರು. ಪುಟ್ಟ ಮಕ್ಕಳಿಗೆ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸಿ ಪುಸ್ತಕ ವಿತರಿಸಿ ಸ್ವಾಮೀಜಿ ಮತ್ತು ಮಾತಾಶ್ರೀಯವರು ಹರಸಿದ್ರು. ವಿದ್ಯಾಮಾತೆ ಸರಸ್ವತಿ ಮಕ್ಕಳಿಗೆ ವಿದ್ಯೆಯನ್ನು ಪ್ರಾಪ್ತಿ ಮಾಡಲಿ ಎಂದು ಹಾರೈಸಿದ್ರು. ಉರ್ವ ಸ್ಟೋರ್ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ ಸುರೇಂದ್ರರಾವ್, ಕಾರ್ಯದರ್ಶಿ ಆಶಾ ಜಗದೀಶ್, ಸದಸ್ಯರಾದ ರಾಜ್ ಗೋಪಾಲ್ ಶೆಟ್ಟಿ, ಎಂ ರಾಜೇಶ್, ಕುಶಲಪ್ಪ ಗೌಡ ಅವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಮಹಾಗಣಪತಿ ಸೇವಾ ಸಮಿತಿ 21 ಅಧ್ಯಕ್ಷರು, ಅವರ ಕುಟುಂಬ, ನಮ್ಮ ಸಿಬ್ಬಂದಿ ವರ್ಗ, ಅರ್ಚಕವರ್ಗ ಎಲ್ಲರ ಪರವಾಗಿ ಆಗಲಿ ಅಂತೇಳಿ ಈ ನಮ್ಮ ರಾಜಗಣಪತಿಯ ಉಂಟು. ಅಲ್ಲಿಂದ ಪ್ಯಾಕೆಟ್ ಮಸಾಲದು ಇದು ಬೆಳಿಗ್ಗೆ ತಲೆಯಲ್ಲಿ ಹಾಕಿ ಓಂ ಮದುವೆ ಮಾಡಿ. ಇಲ್ಲಿ ಒಂದು ವಿದ್ಯಾರಂಭ ಮಾಡುವಂಥ ಅವಕಾಶವನ್ನು ಬರುವ ವರ್ಷದಿಂದ ಆಗಲಿ ಖಂಡಿತ ಆಗಲಿ. ಯಾವಾಗಲೂ ಈ ಮಹಾಶಕ್ತಿ ರಾಜ ಗಣಪತಿ ಕಾಲಕಾಲಕ್ಕೆ ವಿದ್ಯಾಗಣಪತಿ ಆಗ್ತಾನೆ. ಯಾಕಂದರೆ ಪ್ರತಿಯೊಂದು ಮಕ್ಕಳು ಕಲಿಬೇಕಾದರೆ ಗಣಪತಿ ಆಶೀರ್ವಾದ ಬೇಕು. ಮಕ್ಕಳಿಗೆ ಅಕ್ಷರಾಭ್ಯಾಸ ಅಭ್ಯಾಸ ಅದು ಮಾತ್ರ ಅಲ್ಲದೆ ಎಲ್ಲ ಮಕ್ಕಳು ತಾಯಂದಿರೊಟ್ಟಿಗೆ ಬಂದಿದ್ದಾರೆ. ತಾಯಿಯೇ ಮೊದಲ ದೇವರು, ಮನೇ ದೇಗುಲ. ಆ ದೇಗುಲ, ಮನೆ ಎಂಬ ದೇಗುಲದಲ್ಲಿ ತಾಯಿ ಆಶೀರ್ವಾದ. ತಾಯಿ ಅಂದರೆ ಗುರು. ನಾವು ಯಾವಾಗಲೂ ಮುಂಚೆ ಹೇಳೋದು ಓಂ ಶ್ರೀ ಗುರುಭ್ಯೋ ನಮಃ. ಅದೇ ರೀತಿ ನಮ್ಮ ಗುರುಗಳು ಸಹ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ. ಅವರೆಲ್ಲ ಆಶೀರ್ವಾದದಿಂದ ಈ ಮಹಾಶಕ್ತಿ ರಾಜ ಗಣಪತಿಯ ಸಮ್ಮುಖದಲ್ಲಿ, ಸನ್ನಿಧಿಯಲ್ಲಿ, ಸಾನ್ನಿಧ್ಯದಲ್ಲಿ ಆ ಮಕ್ಕಳೆಲ್ಲ ವಿದ್ಯಾಭ್ಯಾಸಕ್ಕೆ ಕಲಿಸಿದ್ದಾರೆ. ಅದು ಮಾತ್ರ ಅಲ್ಲ, ಆ ಎಲ್ಲ ಮಕ್ಕಳಿಗೆ ಆ ಮಹಾಶಕ್ತಿ ರಾಜ ಗಣಪತಿ ಅದರ ಶ್ರೀಚಕ್ರ ಪೂಜೆ, ಅದರಲ್ಲಿ ದೇವಿಯನ್ನು ಆಹ್ವಾನ ಮಾಡಿ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ರೀತಿಯ ಎಲ್ಲ ಮಕ್ಕಳಿಗೂ ಪ್ರತಿ ವರ್ಷ ಇದೇ ರೀತಿ ದೇವರು ನಡೆಸಬೇಕು ಅಂತೇಳಿ ಆ ಮಹಾಶಕ್ತಿ ರಾಜ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಭಾರತ ಸಂಸ್ಕೃತಿಯನ್ನು ಕಾಪಾಡಬೇಕಾದ ನಮ್ಮೆಲ್ಲರ ಕರ್ತವ್ಯ. ಅದನ್ನು ಉಳಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ಮಕ್ಕಳು ಸಂಸ್ಕೃತಿಯ ರೀತಿಯಲ್ಲಿ ಮುಂದೆ ಬರಬೇಕು. ಆ ಭಾರತೀಯ ಸಂಸ್ಕೃತಿಯ ರೀತಿಯಲ್ಲಿ ಅವರಿಗೆ ವಿದ್ಯಾರಂಭ ಹಾಗೂ ಶಿಕ್ಷಣವನ್ನು ಸಿಕ್ಕಬೇಕಾದ್ದು ನಮ್ಮ ಒಂದು ವಿಶೇಷವಾದ ಕಾರ್ಯ. ಅದಕ್ಕೆ ಬೇಕಾಗಿ ಮಕ್ಕಳ ಪ್ರಥಮ ಗುರು ಅಂದರೆ ಅವರ ತಾಯಿ. ಆಗ ಮನೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳಿಬೇಕು. ನಮ್ಮ ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಗಳಿಂದ ಜಾಸ್ತಿಯಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದು ವಿಶ್ವಗುರುಗಳಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕಾದ್ರೆ ಅದಕ್ಕೆ ಮಾರ್ಗನಿರ್ದೇಶ ಕೊಡಬೇಕಾದ ಕರ್ತವ್ಯವನ್ನು ಪ್ರತಿಯೊಂದು ಮಠಗಳಿಗಿದ್ದೆ, ಪ್ರತಿಯೊಂದು ಗುರುಗಳಿದ್ದೆ. ನಾವು ಮಂಗಳೂರು ಓಂ ಶ್ರೀ ಮಠ ಚಿಲಿಂಬಿ
ಅತಿ ಪುರಾತನವಾದ ಸಾಂಪ್ರದಾಯಿಕ ಮಠ, ಮೂಲಮಠ ಕಾಸರಗೋಡು ಪೆರಿಯಲ್ಲಿ ಶ್ರೀಚಕ್ರ ಆರಾಧನೆ ಮಾಡುವವರು, ಶ್ರೀವಿದ್ಯಾ ಪರಂಪರೆಯಲ್ಲಿ ಇದ್ದವರು. ಅದು ನಮ್ಮಲ್ಲಿ ವಿಶೇಷ ಅಂದರೆ ಋಷಿ ಪರಂಪರೆಯಲ್ಲಿ ನಾವು ದಂಪತಿಗಳಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡೋ ಹಳೆಯ ಪರಂಪರೆಯಲ್ಲಿ ಇದ್ದ ಕ್ರಮ. ಆ ಕ್ರಮದಲ್ಲಿ ನಾವು ಅನೇಕ ಪೂಜಾದಿಗಳು ಬೇರೆ ಬೇರೆ ಜಾಗೆಯಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ವಿಶೇಷ ಅಂದರೆ ಇಲ್ಲಿ ಉರ್ವದಲ್ಲಿರುವಂತಹ ಮಹಾಗಣಪತಿ ಕ್ಷೇತ್ರದಲ್ಲಿ ಒಂದು ಮಹಾ ಸರಸ್ವತಿ ಪೂಜೆ, ನವಾವರಣ ಶ್ರೀಚಕ್ರ ಸಮೇತವಾಗಿ ಮಹಾ ಸರಸ್ವತಿ ಪೂಜೆಯನ್ನು ಮಾಡಬೇಕಂತೇಳಿ ನಿರ್ಣಯ ಮಾಡೋ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅನುಮತಿಯನ್ನು ಕೇಳೋ ಸಮಯದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಭ್ಯಂತರವಿಲ್ಲ, ಇಲ್ಲಿ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನೀವು ಇಲ್ಲಿ ನಡೆಸ್ಬೋದು ಅನ್ನುವಂತಹ ಒಂದು ಮಾತು ನಮಗೆ ಇಲ್ಲಿಂದ ಸಿಕ್ಕಿ ಬಂದರೆ ತುಂಬ ಸಂತೋಷ ಆಗಿದೆ. ಅದೇ ರೀತಿಯಲ್ಲಿ ಅಧ್ಯಕ್ಷರು, ಇಲ್ಲಿರುವಂಥ ಅರ್ಚಕರು, ಈ ಕಮಿಟಿಯಲ್ಲಿರುವಂಥ ಎಲ್ಲರೂ ಸಹಕರಣೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬಂದಿರುವಂತಹ ಎಲ್ಲ ಮಕ್ಕಳಿಗೂ ವಿದ್ಯೆ ಸಂಬಂಧವಾಗಿ ದೇವಿಯ ಪ್ರಾರ್ಥನೆ ಅರ್ಚನೆಗಳು ಮಾಡಲಿಕ್ಕೂ ಒಂದು ಅವಕಾಶ ಮಾಡಿ ಕೊಟ್ಟಂಥ ಈ ಕ್ಷೇತ್ರಕ್ಕೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಇಷ್ಟು ಬೇಗನೆ ಅಂದರೆ ಒಂದು 23ನೇ ತಾರೀಕು 24ನೇ ತಾರೀಕು ಡಿಸೈಡ್ ಮಾಡಿದ್ದಷ್ಟೇ, ಇಷ್ಟು ಬೇಗದಲ್ಲಿ ಇಷ್ಟು ಚೆನ್ನಾಗಿ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ಇತ್ತು. ಪ್ರತಿ ವರ್ಷ ಕೂಡ ಇಲ್ಲಿಯೇ ಆ ಒಂದು ಸರಸ್ವತಿ ಪೂಜೆ ನಡೆಯುತ್ತೆ. ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದು ಅವರ ಸ್ವಾಮೀಜಿ ಮತ್ತು ಅಮ್ಮನಿಂದ ಅನುಗ್ರಹ ಪಡ್ಕೊಳ್ಬೋದು.